ತಾಲೂಕಿನಾದ್ಯಂತ ಕಾಣಿಸಿಕೊಂಡ ಫಂಗಲ್ ಇನ್ಫೆಕ್ಷನ್ ತಡೆಗಟ್ಟುವಲ್ಲಿ ಆರೋಗ್ಯ ಇಲಾಖೆಯ ಹರಸಾಹಸ. ಮೊಳಕಾಲ್ಮೂರಿನ ನಾನಾ ಗ್ರಾಮಗಳಲ್ಲಿ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಸೋಂಕು ಕಾಣಿಸಿಕೊಂಡಿದೆ. ಮೊದಲಿಗೆ ಕಣ್ಣಿಗೆ ಕಾಣದಷ್ಟು ಚಿಕ್ಕದಾದಂತಹ ಗುಳ್ಳೆ ಕಾಣಿಸಿಕೊಂಡು ತುರಿಕೆಯ ಕೆರೆತ ಪ್ರಾರಂಭವಾಗುತ್ತಿದ್ದಂತೆ ಕೆರೆದಷ್ಟು ದೊಡ್ಡದಾಗುವಂತಹ ಗುಳ್ಳೆಯು ಹಗಲಿನ ಬಿಸಿಲಿಗೆ ಕೆರೆತ ಕಡಿಮೆ ಇದ್ದು ರಾತ್ರಿಯ ಸಮಯದಲ್ಲಿ ಕೆರೆತ ಹೆಚ್ಚಾಗುತ್ತದೆ. ರಾತ್ರಿ ಪೂರ ನಿದ್ರೆ ಇಲ್ಲದೆ ರಕ್ತ ಬರೋವರೆಗೂ ಕೂಡ ಕೆರೆಯುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಈ ತುರಿಕೆಯು ಗ್ರಾಮದ ಒಬ್ಬರಿಗೆ ಪ್ರಾರಂಭವಾದರೆ ಇಡೀ ಗ್ರಾಮವೇ ಒಂದು ತುರಿಕೆಯ ಪ್ರಭಾವ ಹಾಗೂ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿದಾಗ ತುರಿಕೆ ಕಂಡುಬಂದಂತಹ ಗ್ರಾಮಗಳಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳನ್ನು ನೀಡಿದರೂ ತುರಿಕೆಯ ಪ್ರಮಾಣ ಗಣನೀಯವಾಗಿ ಇಳಿಕೆ ಮಾಡುವಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ವೈದ್ಯರು ಹೇಳುವ ಪ್ರಕಾರ ಈ ಫಂಗಲ್ ಇನ್ಫೆಕ್ಷನ್ಗೆ ಕಾರಣ ಸಾರ್ವಜನಿಕರು ಬಳಸುವಂತಹ ನೀರು, ಆಹಾರ ಬದಲಾದಂತಹ ವಾತಾವರಣ ಪ್ರಭಾವದಿಂದಾಗಿ ಈ ರೀತಿ ಆಗಿರಬಹುದು. ಇಂತಹ ಸಮಸ್ಯೆ ಇರುವಂತಹ ಗ್ರಾಮಗಳಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ನೀಡಿದಲ್ಲಿ ತಕ್ಷಣವೇ ಸ್ಪಂದಿಸಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸ್ತಾ ಇದ್ದೇವೆ ಅಂತ ಎತ್ತಿದ್ದಾರೆ. ಏನಾದರೂ ಆದ್ರೂ ಕೂಡ ಸಾರ್ವಜನಿಕರು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಗಳು ಶೀಘ್ರ ಉನ್ನತ ಮಟ್ಟದ ತಪಾಸಣೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ವರದಿ ಚಂದ್ರಪ್ರಕಾಶ್, ಮೊಳಕಾಲ್ಮೂರು. ರಾಕ್ಷಸ ಮೇಲೆ ನಾವು ನೀರಿಂದ ಏನಾದರೂ ತೊಂದರೆ ಇದೆಯೋ ಇಲ್ಲ ಊಟದಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ಅಂತ ನೋಡ್ತೀವಿ. ಯಾಕಂದರೆ ಎಷ್ಟು ನಾವು ಪಾಪ್ಯುಲೇಷನ್ ಒಳಗಡೆ ಜನಸಂಖ್ಯೆಗೆ ಎಷ್ಟು ಮಂದಿಗೆ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಬ್ಬರಾಗಿದೆಯೋ ಅಥವಾ ಮಲ್ಟಿಪಲ್ ಆಗಿದೆ ಅಂತ ನೋಡಿಕೊಂಡು ಆ ರ್ಯಾಷಸ್ ಯಾವ ಥರ ಇದೆಯೋ, ಫಂಗಸ್ ಇದೆಯೋ ಅಥವಾ ಅಲರ್ಜಿ ಟೈಪ್ ಇದೆಯೋ, ಏನಾದರೂ ತಿಂದಾಗ ಅಲರ್ಜಿ ಆಗುತ್ತೋ ಅಥವಾ ಬೇರೆ ಏನಾರಾದರೂ ವಾಟರ್ ಸೋರ್ಸಿಂದ ಏನಾದ್ರು ಆಗಿದೆಯೋ ಅಂತ ನಾವು ಒಂದು ಸ್ವಲ್ಪ ಅದನ್ನು ನೋಡಿಬಿಟ್ಟು ಎಷ್ಟು ಮಂದಿ ಆಗಿದೆ ಅಂತ ಕೌಂಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಐಡೆಂಟಿಫಿಕೇಷನ್ ಮಾಡಿ ಸರ್ವೆ ಮಾಡ್ತೀವಿ. ಇದೆಲ್ಲ ನೀರಿನ ಫಾಲ್ಟ್ ಆಗಿದೆಯೋ, ವಾತಾವರಣದ ಏನಾದರೂ ಚೇಂಜಸ್ ಆಗಿದೆಯೋ, ಇವ್ರು ತಿಂತಕ್ಕಂಥ ಆಹಾರದಲ್ಲಿ ಏನಾದರೂ ತೊಂದರೆ ಇದೆಯೋ ಅಂತ ನಾವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಪಂಚಾಯತಿಗೆ ಏನಾದರೂ ನೀರಿನ ತೊಂದರೆ ಇದ್ದರೆ ಪಂಚಾಯತಿಗೆ ಒಂದು ಅವ್ರ ಗಮನಕ್ಕೆ ತಂದುಬಿಟ್ಟು ಒಂದು ಲೆಟ್ರ್ ಮುಖಾಂತರ ತಗೊಂಡ್ಬಂದ್ಬಿಟ್ಟು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಸೊ ಈಗ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ಅವ್ರಿಗೆ ಏನೇನಾಗಿದೆ ಅವ್ರಿಗೆ ಪ್ರಥಮ ಚಿಕಿತ್ಸೆ ನಾವು ಇಲ್ಲಿಂದ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ತಿಂಡಿ ಒಂದಿನ ಬಿಟ್ಟು ಒಂದಿನ ತಿಂಡಿ ಬರೋದು, ಡೈಲಿ ನೈಟ್ ಬರೋದು ತಿಂಡಿ. ಅದು ಸಣ್ಣ ಗುಳ್ಳೆ ಥರ, ಆ ಗುಳ್ಳೆನೇ ಕಣ್ಣಿಗೆ ಕಾಣಲ್ಲ. ಅದು ಕೆರೆದಂಗೆಲ್ಲ ಕೆರಿಬೇಕು ಅನ್ಸುತ್ತೆ. ಅದು ಕೆರೆದಂಗೆಲ್ಲ ದೊಡ್ಡದಾಗುತ್ತೆ. ಮತ್ತು ಡೈಲಿ ಸ್ನಾನ ಮಾಡ್ತೀವಿ. ನಾವೇನೋ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಲ್ಲ. ಡೈಲಿ ಸ್ನಾನ ಮಾಡಿದ್ರೆ ಕೂಡ ತಿಂಡಿ ಒಂಥರ ಗುಲ್ ಅಂತೇಳಿ ಮೈಯೆಲ್ಲ ತಿಂಡಿ ಆಗ್ತದೆ. ಏನನ್ನ ನಾವು ಕುತ್ಕೊಂಡಾಗ ಜಾಸ್ತಿ ತಿಂಡಿ ಬರುತ್ತದೆ. ಅದನ್ನು ಅದೇ ಒಂಥರ ಆಲೋಚನೆ ಆದಂಗೆ ಆಗುತ್ತೆ. ಒಂಥರ ಕಜ್ಜಿ ಇದ್ದಂಗೆ ಯಾವ ಥರ ತಿಂಡಿನೋ ಆ ಥರ ತಿಂಡಿ ಆಗುತ್ತೆ. ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಡೈಲಿ ಸ್ನಾನ ಮಾಡ್ತೀವಿ. ಡೈಲಿ ಸ್ನಾನ ಮಾಡಿದ್ರು ಕೂಡ ತಿಂಡಿ ಅದು ವಾಸಿ ಆಗೋಲ್ಲ. ಕರೆಕ್ಟಾಗಿ ನೈಟ್ 11 ಗಂಟೆ ಟೈಮಲ್ಲಿ ಬೆವರು ಬಂದ ಮೇಲೆ ತಿಂಡಿ ಜಾಸ್ತಿ ಆಗ್ತದೆ. ಅದಕ್ಕೆ ತಿಂಡಿ ಕಾರಣ ಏನಂದರೆ ನೀರಿನ ಸಮಸ್ಯೆ ಇದೆ. ನಮ್ಮ ಗ್ರಾಮದ ನೀರಿನ ಸಮಸ್ಯೆ ಇದೆ. ಅಲ್ಲ, ಡಾಕ್ಟ್ರ್ ಹೇಳಿದ್ರ ನೀವೇ ಹೇಳ್ತಾ ಇದ್ದೀವಿ? ನಾವೇ ಹೇಳ್ತಾ ಇದ್ವಿ. ಡಾಕ್ಟ್ರ್ ಕೂಡ ಹೇಳಿದ್ವಿ. ಅದು ಕೆಲವು ನೀರಿನಿಂದ ತಿಂಡಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಫುಡ್ಡಿನ ಕಡೆಯಿಂದ ತಿಂಡಿ ಜಾಸ್ತಿ ಆಗ್ತದೆ. ನಾವು ಪಿ ಡಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಪಂಚಾಯತ್ ಪಿ ಡಿ ಚಿಕ್ಕಳ್ಳಿ ಪಂಚಾಯತಿ ಪಿ ಡಿ ಕಂಪ್ಲೇಂಟ್ ಮಾಡಿದ್ವಿ. ಮತ್ತು ತಿಂದಾಗದಕ್ಕೆ ಮತ್ತೆ ತೋರ್ಸ್ಕೊಂಬಂದೆ. ಮತ್ತು ಬರೀ ತಿಂಡಿ ಇನ್ನು ಗಾಯ ಎಲ್ಲ ನಮ್ಮ ಡಾಕ್ಟರ್ದಾಗ ತೋರಿಸ್ಕೊಂಡೆ, ಮಣ್ಕಂಬ್ರಿಗೂ ಹೋದೆ. ಮತ್ತು ಇಲ್ಲಿ ತೋರಿಸ್ಕೊಂಡೆ, ಆಂಧ್ರದಾಗ ತೋರಿಸ್ಕೊಂಬಂದು ಸಾರು. ಹಂಗೆ ಒಂದ್ಸಲ ಗಾಡಿ ಗುದ್ದು ಬಿಡೋಣ ಅಮ್ಮಂಗೆ ಆತಕ್ಕೆ ಆಡ್ತಾ ತಿಂಡಿ ಬಂದಾಗ ಸಂಕಟ, ಹೊಟ್ಟೆಗೆ ಸಂಕಟ.